ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ರೆಸಿಪಿ ನಮ್ಮದು ಏನು ಮಾಡ್ತೇವೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಅಡುಗೆ ಮನೆ ಚಂಜಿ ಮಾಡಿ 7 ಗಂಟೆ ಆಗಿದೆ. ನಾವು ಹೊಲದಾಗಿನ ಬರಬೇಕಂದ್ರೆ 7 ಗಂಟೆ 6 ಗಂಟೆಗೆ ಬಂದೀನಿ. ಎಲ್ಲ ಪೂಜೆ ಎಲ್ಲ ಮಾಡಿ ಕಿಸಿಂದ ಈಗ 7 ಗಂಟೆ ಆಗಿದೆ. ಈಗ ಅಡುಗೆಗೆ ಬಂದೀನಿ ನೋಡಿ, ಅಡುಗೆ ಮಾಡ್ಲಾಕ. ಇವತ್ತು ನಾನು ಏನಪ್ಪ ಅಂದರೆ ಬಜ್ಜಿ ಮಾಡ್ಬೇಕಂತ ಮಾಡೀನಿ. ಇದು ಬಟಾಟಿ ಬಜ್ಜಿನ ಮ್ಯಾಲಿನ ಸೊಟ್ಟಿ ಎಲ್ಲ ಸುಲ್ದೀನಿ, ಸುಲದ್ಗಿಸಿ ಇಟ್ಟೀನಿ. ಈಗ ಕಡಲೆ ಹಿಟ್ಟು ಹಾಕೀನಿ. ಅದರೊಳಗೆ ನನ್ನ ಮಗ ಬಂದು ನೀರು ಹಾಕಿ ಹೋಗ್ಯಾನ. ಸಣ್ಣವಾದನಲ್ಲ, ನೀರು ಹಾಕಿ ಹೋಗ್ಯಾನ. ಅದಕ್ಕೆ ಇದು ನೋಡು, ತಿನ್ನು ಸೋಡಾನ ಒಂದು ತುಸು ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಸೋಡಾನ ಹಾಕೋತಾ ಇದ್ದೀನಿ. ಮತ್ತು ಉಪ್ಪು ಹಾಕೋತಾ ಇದ್ದೀನಿ, ಎಷ್ಟು ರುಚಿ ಅಷ್ಟು ನಮಗೆ ಉಪ್ಪು. ಮತ್ತು ಇದು ಅಜ್ಮೀರ್ ಐತಲ್ಲ, ಅಜ್ಮೀರ ಹಿಂಗೆ ತಿಕ್ಕ ಕಿಶಿನ ಹಾಕೋತಾ ಇದ್ದೀನಿ. ಅದರಲ್ಲೇ ಭಾಳ ರುಚಿ ಟೇಸ್ಟ್ ಬರುತ್ತೆ. ಬಾಯಾಗ ಒಂದೊಂದು ತುಸು ಬಾಯಾಗ ಒಂದೊಂದು ಬಂದಂದರೆ ಭಾಳ ಟೇಸ್ಟ್ ಬರುತ್ತೆ ಬಜ್ಜಿನ. ಈಗ ನೀರು ಹಾಕ್ಕೊಂಡಿನಲ್ಲ, ಅದಕ್ಕೆ ಕಲಿಸ್ಕೊತೀನಿ. ಚೆನ್ನಾಗಿ ಕಲಿಸ್ಕೊಂಡ್ರೆ ಬಜ್ಜಿ ಚೆಂದ ಬರುತ್ತೆ. ಭಾಳ ದಪ್ಪ ಮಾಡ್ದಂದ್ರೆ ಇದ್ರ ಮ್ಯಾಲೆ ಬಟಾಟಿ ಮ್ಯಾಲೆ ನಿಂದ್ರಲ್ಲ ಹಿಟ್ಟು. ನೋಡಿ, ಈ ಥರ ಹಿಟ್ಟನ್ನ ಆಗಬೇಕು. ಇವತ್ತು ಏನು ಮಾಡ್ಬೇಕಂದ್ರೆ ಒಣಗಿ ಮಾಡ್ಬೇಕು, ಏನು ಮಾಡ್ಬೇಕಂತ ಕಿಶಿನ ಯೋಚನೆ ಮಾಡಿದೆ. ಇವತ್ತು ಬಜ್ಜಿನೇ ಮಾಡ್ಬೇಕು, ಬಜ್ಜಿ ಮಾಡಿ ತಿನ್ಬೇಕಂತ ಕಿಶಿನ ಇವತ್ತು ಆಯಿತು. ನಮ್ಮ ಮಗ ಅಂದ ಬಜ್ಜಿ ಮಾಡಿ ಮಮ್ಮಿ ಅಂತ. ನಾನು ಇವತ್ತು ಬಜ್ಜಿ ಮಾಡ್ಲಾಕತ್ತೀನಿ ನೋಡ್ರಿ. ನೋಡಿ, ಇದಾಗಿದೆ. ಒಂದು ತುಸು ಇಟ್ಟು ಬಿಡೋಣ ನೆನಾಕ್ಲಿ. ಅದಕ್ಕೆ ನಾನು ಬಟಾಟಿ ಕೊಯ್ಕೋಬೇಕು. ಮೆಣಸಿನ್ಕಾಯಿನೂ ಇಟ್ಟೀನಿ. ಬಟಾಟಿ ಹ್ಯಾಂಗೆ ಕೊಯ್ಬೇಕಂದ್ರೆ ಹಿಂಗೆ ರೌಂಡಾಗಿ ಕೊಯ್ಕೋಬೇಕು. ತೆಳ್ಳಗಾಗಿ ರೌಂಡಾಗಿ ಈ ಥರನ ಬಟಾಟಿ ನಾವು ಕೊಯ್ಕೋಬೇಕು. ಅಂದರೆ ಒಂದೊಂದು ಬಜ್ಜಿಗೆ ಮಾಡ್ತೇವಲ್ಲ ಬಟಾಟಿ ಇದೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಹಿಂಗೆ ಕೊಯ್ದೀನಿ ನಾನು ಈ ಥರ ರೌಂಡಾಗಿ. ನೋಡಿ ಎಷ್ಟು ಚಂದ ಬಂದಿದೆ. ಇದಕ್ಕೆ ನಾವು ಬಜ್ಜಿ ಮಾಡ್ಲಾಕ ಕೊಯ್ದೀನಿ. ಮತ್ತು ನಮ್ಮ ಮೆಣ್ಸಿನ್ಕಾಯಿ ಎಷ್ಟು ದಪ್ಪ ಅದಾವೆ ನೋಡಿ, ನಾವು ಹೊಲ್ದಾಗ ಹಾಕೀನಿ. ಎಷ್ಟು ದಪ್ಪ ಇದಾವೆ ನೋಡಿ, ಇಷ್ಟು ಕಟ್ ಮಾಡ್ಕೊಂಡೀನಿ. ನಾನು ಬಜ್ಜಿ ಹ್ಯಾಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಬಟಾಟಿ ಇದೆ, ಹಿಂಗೆ ಹಚ್ಕೋಬೇಕು ಹಿಟ್ಟನ್ನು. ಈಗ ಎಣ್ಣೆನ ಕಾಯ್ದಿದೆ. ಈ ಥರ ಹಾಕ್ಕೋಬೇಕು. ಮಕ್ಕಳು ಭಾಳ ಇಷ್ಟಪಡ್ತಾರೆ ಈ ಬಟಾಟಿ ಬಜ್ಜಿನ. ಬಟಾಟಿ ಎಲ್ಲ ಇದು ಆಗಿಬಿಡ್ತಲ್ಲ, ರುಚಿ ಹತ್ತುತ್ತೆ. ಅದಕ್ಕೆ ಮಕ್ಕಳು ಬಟಾಟಿ ಬಜ್ಜಿ ಮಾಡಿ ಮಮ್ಮಿ, ಬಟಾಟಿ ಬಜ್ಜಿ ಮಾಡಿ ಮಮ್ಮಿ ಹಿಂಗಂತಾರೆ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಇದು ಬಟಾಟಿ ಬಜ್ಜಿ.
ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಾವು. ನಾನು 4 ಹಾಕ್ಕೊಂಡೀನಿ. ನನ್ನ ಮಗ ಒಂದು ಸುಮ್ ಕುಂದ್ರಲ್ಲ, ಕುರ್ಚಿಗೆ ಜಗ್ಲಾಕತ್ತಾನೆ ಈ ಕಡೆ ಆ ಕಡೆ. ಹಿಂಗೆ ತಿರುಗಿಸ್ಬೇಕಾ. ನಮ್ಮ ಮಕ್ಕಳ ಬಟಾಟಿ ಒಣಗಿ ತಿನ್ನಲ್ಲ, ಬಟಾಟಿ ಬಜ್ಜಿ ಭಾಳ ತಿಂತಾರೆ. ರೊಟ್ಟಿ ಅದಾವ, ನಮ್ಮ ಮುಂಜಾನೆ ಮಾಡಿದ ರೊಟ್ಟಿ, ಸಜ್ಜಿ ರೊಟ್ಟಿ ಹಾಗೆ ಅದಾವ, ಕಟ್ಟಿ ರೊಟ್ಟಿ. ಅದಕ್ಕೆ ನಾನು ಈಗ ಏನು ಮಾಡ್ಬೇಕಂದ್ರೆ ಬಜ್ಜಿ ಮಾಡ್ಬೇಕು, ಮತ್ತು ಸಾರು ಮಾಡ್ಬೇಕು, ಅನ್ನ ಮಾಡ್ಬೇಕು. ಹಲೋ ಫ್ರೆಂಡ್ಸ್, ಈಗ ಆಗಿದೆ ನೋಡಿ ಬಜ್ಜಿನ. ಎಷ್ಟು ಚಂದ ಬಂದಿದೆ ನೋಡಿ, ಬಟಾಟಿ ಒಳಗೆ ಇದೆ. ಈಗ ತಕ್ಕೋತಾ ಇದ್ದೀನಿ. ಇನ್ನೊಂದು 4 ಬಿಡ್ತಾ ಇದ್ದೀನಿ ನೋಡಿ. ಮೆಣಸಿನ್ಕಾಯಿ ಬಜ್ಜಿನ ಹುಡುಗರು ಇಷ್ಟು ತಿನ್ನಲ್ಲ. ಯಜಮಾನ್ರು ಈಗ ಬಂದಾರಿ, ಈಗ ಟೇಸ್ಟ್ ಮಾಡ್ತಾರ್ರಿ ಈಗ ಬಜ್ಜಿನ ಹೆಂಗೆ ರುಚಿ ಆದತ್ತಿಗಿಸಿ. ಹಲೋ ಫ್ರೆಂಡ್ಸ್, ಈಗ ತೆಗ್ದೀನಿ ನೋಡ್ರಿ ಬಜ್ಜಿನ. ಒಂದು ಪ್ಲೇಟ್ ತುಂಬ ಮಾಡೀನಿ ರೀ. ಈಗ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತೀನಿ ರೀ. ಮೆಣಸಿನ್ಕಾಯಿ ಬಜ್ಜಿ ಕಟ್ ಮಾಡ್ಕೊಂಡಿದ್ರಿ. ಮೆಣಸಿನ್ಕಾಯಿ ಹುಡುಗರು ಮೆಣಸಿನ್ಕಾಯಿ ತಿನ್ನಲ್ರಿ, ನಮ್ಮ ಯಜಮಾನ್ರು ಮೆಣಸಿನ್ಕಾಯಿ ಬಜ್ಜಿ ಬಿಡ್ತಾರೆ ರೀ. ಅದಕ್ಕೆ ಅವ್ರ ಸರಿಯಾಗಿ 4 ಬಜ್ಜಿ ಮೆಣಸಿನ್ಕಾಯಿ ಮಾಡ್ತೀನಿ ರೀ. ನಮ್ಮ ಹಳ್ಳಿ ಜನ ಚಂತನ ಕೆಲಸ ಹೊಲ್ದಾಗ ಮಾಡೋದು, ಚಂಜಿ ಮಾಡಿ ಬಂದ್ಗಿಸಿ ಏನಾದ್ರೆ ರುಚಿ ಅಡುಗೆ ಮಾಡ್ಕೊಂಡು ತಿಂತೇವ್ರಿ ನಾವು.
ಈಗ ತಿರುಗಿಸ್ತೀನಿ ನೋಡಿರಿ. ಸಣ್ಣ ಸಣ್ಣ ಎಷ್ಟು ಚಂದ ಬಂದಾವ ನೋಡಿರಿ ಮೆಣಸಿನ್ಕಾಯಿ ಬಜ್ಜಿ. ನಮ್ಮ ಯಜಮಾನ್ರಿಗೆ ಇಷ್ಟೇ ಸಾಕ್ರಿ ಬಜ್ಜಿ, ಅವ್ರು ಭಾಳ ತಿನ್ನಲ್ರಿ. ನಮ್ಮ ಗ್ಯಾಸ್ ಒಲಿ ಸಣ್ಣದೈತ್ರಿ, ದೊಡ್ಡದಿಲ್ಲ. ಇಡಾಕ ಜಾಗ ಇಲ್ರಿ ನಮ್ಮ ಮನ್ಯಾಗ. ಹುಡುಗರ ತಿನ್ನಕ್ಕೆ ಬೇಡಾಕತ್ತಾರ್ರಿ. ತೆಗಿತೀನಿ ನೋಡ್ರಿ ಇದು ಬಜ್ಜಿ. ಬಜ್ಜಿದ ವಾಸನೆ ಘಮ ಘಮ ಬರ್ತೈತ್ರಿ. ನೋಡಿ ಫ್ರೆಂಡ್ಸ್, ಈಗ ಇಷ್ಟು ರೊಟ್ಟಿ ಇದೆ ನಮ್ಮ ಮುಂಜಾನೆ ಮಾಡಿದ ಕಟ್ಟಿ ರೊಟ್ಟಿ. ಇದ್ರ ಜೊತೆ ನಾವು ಬಜ್ಜಿನ ತಿನ್ನಬೇಕು. ಈಗ ನೋಡಿ ಬಜ್ಜಿ ಎಷ್ಟು ಮಾಡಿದ್ದೀನಿ ಅಂತ ರುಚಿ ಮಾಡಿ ನೋಡೋಣ ಎಷ್ಟು ಟೇಸ್ಟ್ ಐತಿ ಏನಂತ. ಈ ಥರ ಒಳಗೆ ಬಟಾಟಿ ಆಗುತ್ತೆ, ಒಳಗೆ ಹೋಗಿಬಿಟ್ಟಿರುತ್ತೆ, ಮ್ಯಾಲೆ ಹಿಟ್ಟಿರುತ್ತೆ, ಎಲ್ಲ ಆಗಿದ್ದು ನೋಡಿ ಬಜ್ಜಿ. ಈಗ ನಾವು ಟೇಸ್ಟ್ ಮಾಡಿ ನೋಡ್ತೇವೆ. ತುಂಬ ರುಚಿಯಾಗಿದೆ. ನೀವು ನಮ್ಮಂಗೆ ಬಜ್ಜಿ ಮಾಡಿರಿ. ನಾವು ಹಳ್ಳಿ ಜನ ಹ್ಯಾಂಗೆ ಮಾಡ್ತೇವೆ ಅಂತ ನೀವು ಮಾಡ್ತೀನಿ ರೀ. ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ, ಬಾಯ್.